ಹಾಯ್ ಹಲೋ ನಮಸ್ಕಾರ. ಇವತ್ತು ಬೆಲ್ಲದ ರವೆ ಉಂಡೆಯನ್ನು ಮಾಡ್ತಾಯಿದ್ದೀನಿ ನನ್ನ ಮೊಮ್ಮಕ್ಕಳಿಗಾಗಿ. ಎಲ್ಲರಿಗೂ ಮಕ್ಕಳಿಗೆ ಇಷ್ಟ ಅಂತ ಮಾಡ್ತಾಯಿದ್ದೀನಿ. ಇದು ರವೆನ ಹುರಿತಿದ್ದೀನಿ, ಮೀಡಿಯಮಾಗಿ ಹುರ್ಕೊಂಡಿದ್ದೀನಿ. ರವೆನ ತುಪ್ಪ ಹಾಕ್ಬಿಟ್ಟು ಹುರಿದಿದ್ದೀನಿ. ತುಪ್ಪ ಹಾಕಿದ್ದೀನಿ ಆಲ್ರೆಡಿ. ಹಾಕಿ ಈಗ ಫುಲ್ಲು ನೋಡಿ ಉದುರಾಗಿದೆ. ಹೀಗೆ ಉದುರಾಗೋ ತನಕ ಹುರ್ಕೊಂಡಿದ್ದೀನಿ, ಕೈಗೆ ಅಂಟ್ತಾ ಇಲ್ಲ. ತುಪ್ಪ ಹಾಕಿ ಬ್ರೌನ್ ಕಲರ್ ಬರೋ ಹಾಗೆ ರವೆನ ಹುರ್ಕೊಂಡಿದ್ದೀನಿ. ಇದ್ರ ಜೊತೆ ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ನಾವು ಬೆಲ್ಲದ ಪಾಕ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಹಾಲು ಕಾಯಿಸಿಟ್ಕೊಂಡು ಹಾಲು ಹಾಕಿ ಬೆಲ್ಲದ ಪಾಕ ಹಾಕಿ ರವೆ ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದಕ್ಕೆ ರವೆ ಉಂಡೆ ಕೊಬ್ಬರಿ ಹಾಕ್ತಿಲ್ಲ, ಹಸಿಕಾಯಿ ಹಾಕ್ತಿಲ್ಲ. ಮಕ್ಕಳಿಗೋಸ್ಕರ ಮಾಡ್ತಿರೋದ್ರಿಂದ ಕೊಬ್ಬರಿ ಮತ್ತು ತೆಂಗಿನಕಾಯಿ ಹಾಕ್ತಾಯಿಲ್ಲ. ಇದಕ್ಕೆ ತೆಂಗಿನಕಾಯಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಕೊಬ್ಬರಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೋಸ್ಕರ ನಾನು ಅದು ಕೊಬ್ಬರಿ ಕಾಯಿ ಹಾಕ್ತಲೇ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಲು ಕಾಯೋಕ್ಕೆ ಇಡ್ತಾಯಿದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ಕುದ್ದಿದೆ. ಚೆನ್ನಾಗಿ ಕಾಯಿಸ್ಬೇಕು ಹಾಲನ್ನ. ನೋಡಿ ಸ್ವಲ್ಪ ಕಾಯಿಸಿದ್ದೀನಿ, ಚೆನ್ನಾಗಿ ಬಾಯ್ಲಾಗಿದೆ. ಸ್ವಲ್ಪನೇ ಹಾಲು ಹಾಕಿದ್ದೀನಿ. ಅದೇ ಹಾಲಿನ ಬಾಣಲಿಗೆ ಸ್ವಲ್ಪ ನೀರು ಹಾಕೋಣ, ಯಾಕೆಂದರೆ ಬೆಲ್ಲ ಪಾಕ ಆಗಬೇಕಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಯಕ್ಕೆ ಬಿಡಬೇಕು. ನೋಡಿ ನೀರು ಕುದೀತಾ ಇದೆ. ಅದು ಹಾಲು ಕಾಯಿಸಿದ ಬಾಣಲಿಗೆ ಹಾಕಿದ್ನಲ್ವ ನೀರನ್ನ, ಈಗ ಅದು ನೀರು ಕುದೀತಾ ಇದೆ. ನಾನಿವಾಗ ಆರ್ಗ್ಯಾನಿಕ್ ಬೆಲ್ಲ ಇದು. ಆಮೇಲೆ ಕಾಫಿಗೂ ಅದನ್ನು ಯೂಸ್ ಮಾಡೋದು. ಎಲ್ಲ ಅಡುಗೆಗೂ ಪ್ರತಿಯೊಂದು ತಿಂಡಿಗೂ ಆರ್ಗ್ಯಾನಿಕ್ಕು ಬೆಲ್ಲನ ಯೂಸ್ ಮಾಡೋದು. ಇದನ್ನು ಯಾಕೆ ಬಾಯ್ಲ್ ಮಾಡ್ಕೊತೀನಿ ಅಂತಂದರೆ ಸೋಸ್ಕೋಬೇಕಲ್ಲ, ಡಸ್ಟ್ ಎಲ್ಲ ಇರುತ್ತೆ ಅದರಲ್ಲಿ, ಅದು ಇರುತ್ತೆ ನೋಡಿ. ಕಾಯಿಸುವಾಗ ಇದೆಲ್ಲ ಹೆಂಗೆ ಬರುತ್ತೆ ಇದನ್ನು ಸೋಸ್ಕೋಬೇಕು. ಇದರಲ್ಲಿ ಏಲಕ್ಕಿನೂ ಹಾಕಿರೋದ್ರಿಂದ ನಿಮಗೆ ಅದು ಹೆಂಗೆಲ್ಲ ಕಾಣ್ತಾಯಿದೆ. ನಾನು ಇವತ್ತು ಬೇರೆ ಬಾಣಲಿ ತೊಗೊಂಡಿದ್ದೀನಿ. ಚೆನ್ನಾಗಿ ಕುದಿಬೇಕಿದು. ನಮಗೆ ಇದನ್ನೇ ಸೋಸ್ಕೊಬಿಟ್ಟು ಬಿಸಿಯಾಗಿದ್ದಾಗಲೇ ಉಂಡೆ ಮಾಡಬೇಕು. ಅದಕ್ಕೆ ಕೊಬ್ಬರಿ ಬೆಲ್ಲ ಏನೂ ಹಾಕ್ತಾಯಿಲ್ಲ. ಫಸ್ಟ್ ಒಂದು ಸತಿ ಬೆಲ್ಲ ಮತ್ತು ಕೊಬ್ಬರಿ, ತೆಂಗಿನ ಹಸಿ ಕೊಬ್ಬರಿ, ಒಣ ಕೊಬ್ಬರಿ ಹಾಕ್ತಲೇ ರವೆ ಉಂಡೆ ಮಾಡಿದ್ರೆ ಹೇಗಿರುತ್ತೆ ಅಂಥೇಳಿ ಅದನ್ನು ನಾನು ಮಾಡ್ತಾಯಿದ್ದೀನಿ. ಈಗ ಕೊಬ್ಬರಿ ತಿನ್ನೋದ್ರಿಂದ ಮಕ್ಕಳಿಗೆ ಕಫ ಕಟ್ಬೋದು. ಅದಕ್ಕೋಸ್ಕರ ಕೊಬ್ಬರಿ ತೆಂಗಿನಕಾಯಿ, ಹಸಿ ಕೊಬ್ಬರಿ, ಒಣ ಕೊಬ್ಬರಿ ಹಾಕ್ತಾಯಿಲ್ಲ. ನೋಡಿ ಇದನ್ನು ಸೋಸ್ಕೋಬೇಕು. ಇವಾಗ ದೊಡ್ಡ ಕೂಡಲೇ ಬರ್ತಾಯಿದೆಯಲ್ಲ, ಇದನ್ನು ಸೋಸ್ಕೋಬೇಕು. ಸ್ಟವ್ ಆಫ್ ಮಾಡ್ತೀನಿ. ಈಗ ಇದನ್ನು ನಾನು ಸೋಸ್ಕೋತಾ ಇದ್ದೀನಿ. ನೋಡಿ ಜಾಡಿಲಿ ಕಲ್ಲುಗಳು ಅದೇನು ಇರಬಾರ್ದು, ಮಕ್ಕಳು ತಿನ್ನೋದಲ್ವ, ಸ್ವಲ್ಪ ನೀಟಾಗಿ ಮಾಡಬೇಕು. ನೋಡಿ ಇದರಲ್ಲಿ ಏಲಕ್ಕಿದೆಲ್ಲ ಫೇವರ್ ಬಿಟ್ಟಿರುತ್ತೆ. ಏಲಕ್ಕಿದೆಲ್ಲ ಇದೆ ಇದರಲ್ಲಿ, ಬೆಲ್ಲದಲ್ಲಿ ಘಮ ಘಮ ಅಂತ ಇದೆ ಬೆಲ್ಲದ ಪಾಕ. ಇದಕ್ಕಿವಾಗ ರವೆ ಮತ್ತು ಹಾಲು, ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಉಂಡೆ ಮಾಡೋಣ. ಪಾಕಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಲು ಹಾಕೋತಿದ್ದೀನಿ ಇದಕ್ಕೆ, ಮತ್ತೆ ಬೇಕಾದರೆ ಹಾಕೋಬೋದು. ಇವಾಗ ಎಲ್ಲನೂ ಮಿಕ್ಸ್ ಮಾಡೋಣ. ಬೆಲ್ಲ ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲ ಹದವಾಗಿ ಮಿಕ್ಸ್ ಆಗಬೇಕು. ಏನಾದ್ರು ಸ್ವೀಟ್ ಕಮ್ಮಿ ಇದ್ದರೆ ಮತ್ತೆ ಸ್ವಲ್ಪ ಪಾಕ ತೆಗೆದಿಟ್ಕೊಂಡಿರ್ತೀನಿ, ಹಾಲು ತೆಗೆದಿಟ್ಕೊಂಡಿರ್ತೀನಿ, ಹಾಕ್ಕೋಬೋದು ನಾವು. ನಮಗೆ ಉಂಡೆ ಕಟ್ಟಕ್ಕೆ ಬೇಕಾದಷ್ಟು ಅದನ್ನು ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇದೆಯಲ್ಲ ಅಂತ ಸ್ಪೂನಲ್ಲಿ ಯೂಸ್ ಮಾಡ್ತಿದ್ದೀನಿ, ಇಲ್ಲಾಂದರೆ ನನ್ನ ಕೈಲೇ ಮಿಕ್ಸ್ ಮಾಡ್ಕೊಳ್ಳೋದು. ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಸ್ವಲ್ಪ ಬೆಲ್ಲದ ಪಾಕ ಹಾಕಿ ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಇರೋಗ್ಲೇ ಕಟ್ಟಬೇಕು. ನಾನು ಚಿಕ್ಕದಾಗಿ ಕಟ್ತಾಯಿದ್ದೀನಿ ಮಕ್ಕಳಿಗೋಸ್ಕರ. ಇಲ್ಲಾಂದರೆ ಅದು ಬೆಲ್ಲ ಆರಿದ ಮೇಲೆ ಗಟ್ಟಿಯಾಗ್ಬಿಡುತ್ತೆ. ಹಾಗಾಗಿ ಬಿಸಿ ಇರೋಗ್ಲೇ ಫಸ್ಟ್ ಟೈಮು ಕೊಬ್ಬರಿ ಮತ್ತು ಹಸಿ ಕೊಬ್ಬರಿ, ಒಣ ಕೊಬ್ಬರಿ ಇಲ್ದಲೆ
ರವೆ ಉಂಡೆನ ಬೆಲ್ಲದಲ್ಲಿ ಮಾಡಿರೋದು. ನಿಮಗೆ ಇಷ್ಟ ಆಗ್ಬೋದು. ಒಂದು ವೇಳೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಯಶೋಧ ರಾಮಕೃಷ್ಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಅರ್ಧ ಕೆ ಜಿ ರವೆಗೆ ಇಷ್ಟು ರವೆ ಉಂಡೆ ಆಗಿದ್ದಾವೆ. ರವೆನ ಹುರ್ಕೊಂಡು ಲತ್ಪಂಕ ಮಾಡಿಕೊಂಡು ಹಾಲನ್ನ ಕಾಯಿಸ್ಕೊಂಡು ಬಿಸಿ ಬಿಸಿಯಾಗಿ ಉಂಡೆ ಕಟ್ಟಿಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಯಶೋಧ ರಾಮಕೃಷ್ಣ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಧನ್ಯವಾದಗಳು.